ಗಟ್ಟಿ ಸಂಪ್ರದಾಯದ, ಗಟ್ಟಿ ವಿಚಾರವಾದದ, ಗಟ್ಟಿ ಆಧ್ಯಾತ್ಮದ ರಾಜಕೀಯದ, ಧರ್ಮದ ರಾಜಕೀಯದ. ಅವರು ತಮ್ಮ ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಂಥದ್ದು, ಧರ್ಮದಲ್ಲಿ ರಾಜಕೀಯ ಹೋಗಬಾರ್ದು, ರಾಜಕೀಯದಲ್ಲಿ ಧರ್ಮ ಬರಬೇಕು ಅಂತ ಸ್ವಚ್ಛವಾಗಿ ಹೇಳಿದಂಥ ಮಾತು. ಹೌದು, ಮಾಧವಾನಂದ ಸ್ವಾಮೀಜಿ ಅವರು ಭಾಳಷ್ಟು ಹೋರಾಟ ಮಾಡಿದ್ದು. ಅವರು ಎಲ್ಲೋ ಬಂದು ಲಾಸ್ಟಿಗೆ ಎಲ್ಲೋ ವಿಫಲರಾದರೂ ಏನೋ, ಆದರೂ ಅವ್ರು ಜೀವಂತ ಇಟ್ಕೊಂಡಿದ್ದಾರೆ ಅವರ ವಿಚಾರಗಳನ್ನು. ಅವ್ರದ್ದಾಯಿತು, ಲೋಹೆ ಅವ್ರದ್ದಾಯಿತು. ಆ ದಿಶೆಯಲ್ಲಿ ಇದನ್ನೆಲ್ಲ ಅಭ್ಯಾಸ ಮಾಡಿದ ಹುಡುಗರು ನಮ್ಮ ಶಶಿಕಾಂತ್ ಗುರೂಜಿ ಅಂತ ಅನ್ನಿಸ್ತಾ ಇದೆ. ಅವರ ಮಾತು ಧಾಟಿ, ಜನರಿಗೆ ಮುಟ್ಟುವಂಥದ್ದು, ರೈತರನ್ನ ಹೋಗಿ ಮುಟ್ಟುವಂಥದ್ದು, ಒಳ್ಳೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಲಕ್ಷಣಗಳೆಲ್ಲ ಕಾಣ್ತಾ ಇದ್ದವು ಅವರೆಲ್ಲ. ಇನ್ನೂ ಹರಿಹರದವರಿದ್ದಾರೆ. ಇನ್ನೂ ದೊಡ್ಡದು ಏನಪ್ಪ ಅಂತಂದ್ರೆ ಪ್ಲೇಟೋ ಹೇಳ್ತಾನೆ ಒಂದು ಮಾತನ್ನು, ಭಾಳ ಅವರು ಧರ್ಮದ ನೆಲೆಗಟ್ಟಲ್ಲಿ ಮಾತಾಡುವಂಥದ್ದು. ಆದರೆ ಒಂದು ಮಾತು ಹೇಳ್ತಾರೆ ಅವರು, ಈ ಲೀಡರ್ ಅಂದ್ರೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ಬ್ರಹ್ಮಚಾರಿ ಆಗಿರಬೇಕು ಅಂತೇಳಿ. ಈ ಮಾತನ್ನು ಭಾಳ ಗಮನಿಸ್ಬೇಕಾಗಿದೆ ರಾಜಕೀಯದಲ್ಲಿ. ಯಾಕಂದ್ರೆ ಮಕ್ಕಳ ಮರಿ ಅವರು ಹುಟ್ಟು ಮದುವೆ ಆಯ್ತಪ್ಪ ಅಂತಂದ್ರೆ, ಈಗ ನಮ್ಮ ಬೆಳಗಾವಿ ರಾಜಕಾರಣ ಆಗಿತ್ತಲ್ಲ, ಕುಟುಂಬ ರಾಜಕಾರಣ. ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಬೆಳೆಸಬೇಕು, ತಮ್ಮವ್ರನ್ನ ಉದ್ಧಾರ ಮಾಡಬೇಕು, ತಮ್ಮವ್ರಿಗೆ ಕಾಂಟ್ರಾಕ್ಟ್ ಕೊಡಬೇಕು, ರೋಡ್ ಕಾಂಟ್ರಾಕ್ಟ್ ಕೊಡಬೇಕು, ಮತ್ತೇನೋ ಕೊಡಬೇಕು, ನಮ್ಮ ಉಳಿಬೇಕು, ಎಲ್ಲ ಶುಗರ್ ಫ್ಯಾಕ್ಟ್ರಿ ನಮಗೆ ಆಗಬೇಕು. ಇಂಥ ಪ್ರವೃತ್ತಿ ಬೆಳೀತದೆ. ಇದು ನಾಡಿನ ತುಂಬ ಅದ, ಇದೊಂದು ಅಲ್ಲ. ಬೆಳಗಾವಿ ಒಂದು ಸ್ವಲ್ಪ ಹೆಚ್ಚು ಕಾಣ್ತಿರ್ಬೋದು, ಆದರೆ ಇಡೀ ದೇಶ ತುಂಬ ಹೆಚ್ಚಿದೆ. ಇದು ಕಾರಣ ಅಂದರೆ ಇಂದಿರಾ ಗಾಂಧಿಯವರು, ನಮ್ಮ ನೆಹರು ಅವರು ಆ ಮಾತು ಬೇರೆ. ಯಾಕೆಂತಂದ್ರೆ ಅವ್ರು ಕೊಟ್ಟಂಥ ಒಂದು ಹಾದಿಯಲ್ಲಿ ಯಾವುದನ್ನು ವಿರೋಧ ಮಾಡ್ತಿದ್ರು ದೇವೇಗೌಡರು, ಕೊನೆಗೆ ತಮ್ಮ ಮನೆ ಪಕ್ಷನ ಮಾಡ್ಕೊಂಡ್ಬಿಟ್ರು ಅನ್ನೋದು ಈ ಕರ್ಮದ್ದು ಅದಾವು. ಅದಕ್ಕೆ ಪ್ಲೇಟೋನ್ ಮಾತು ಬರ್ತದೆ. ಇವರು ಅದರಲ್ಲೂ ನಮ್ಮ ಶಶಿಕಾಂತ್ ಗುರೂಜಿಯವರು ಮೇಲೆ ಹೇಳ್ತಾ ಇದ್ದಾರೆ. ಮತ್ತು ಒಂದು ರೀತಿ ದಿಟ್ಟವಾಗಿ ಮಾತಾಡಿದ್ದಾರೆ, ಭಾಳ ಮಹತ್ವದ್ದಿದ್ದಾರೆ. ಇಲ್ಲಿ ರೈತ ಸ್ವಾಮಿಗಳಿದ್ದಾರೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ, ಸಾಕಷ್ಟು ಸ್ವಾಮಿಗಳಿದ್ದಾರೆ. ಯಾಕೋ ಏನೋ ಭಾಳ ಮುರಿಸ್ಕೊಂಡು ಗಪ್ಪಾಗಿ ಬಿಟ್ಟಿದ್ದಾರೆ. ಆದರೆ ಇವರು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ, ಓಪನ್ ಆಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ. ಅದು ನೋಡಿದಾಗ ಒಬ್ಬರು ದಿಟ್ಟರು ಬೇಕಾಗಿದ್ದಾರೆ. ಆದರೆ ಆ ದಿಟ್ಟತನ ಜೊತೆಗೆ ಮತ್ತು ಸೌಮ್ಯತ್ವ ಅದವರಲ್ಲೇ. ರೈತ ಬಾಂಧವರು, ರೈತ ದೇವರು ಅನ್ನುವಂಥ ಮಾತನ್ನು ಹೇಳೋ ಮುಂದಂತೂ ಭಾಳ ಖುಷಿ ಅನ್ನಿಸ್ತು. ಅಡ್ಡಿಲ್ಲಪ್ಪ, ಸ್ವಾಮೀಜಿಯವರು ಇರಬೇಕು ಅಂತೇಳಿ ಪ್ಲೇಟು ನೆನಪಾಗ್ತಾರೆ ನನಗೆ. ಆಗ ಸನ್ಯಾಸಿ ಇರಬೇಕಪ್ಪ ಈ ಒಂದು ರಾಜಕಾರಣದ ನಾಯಕ ಆಗೋದಕ್ಕೆ. ಅದಕ್ಕೆ ಧರ್ಮದ ನೆಲೆಗಟ್ಟಿರಬೇಕು ಒಂದು ಮಾತು ಹೇಳಿದಾಗ, ಇವರು ಮಾತಾಡೋ ಮಾತು, ಓದಿದ ರೀತಿ ನೀತಿ ನೋಡಿದಾಗ ಇವರಲ್ಲೇ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾರೆ. ಜೊತೆಗೆ ಬಾಬಾಗೌಡ ಪಾಟೀಲರು ರೂಪದಲ್ಲಿ ನಮ್ಮ ಚುನಪ್ಪ ಪೂಜಾರರು ಕಾಣ್ತಾ ಇದ್ದಾರೆ ಒಂದಿಷ್ಟು. ಯಾಕಂದರೆ ಇವರು ಏನಪ್ಪ ಅಂದ್ರೆ ಒಳ್ಳೆಯ ಗೃಹಸ್ಥರು, ಒಳ್ಳೆಯ ವ್ಯಕ್ತಿ ಅಂತ ಅನ್ನಿಸ್ತಾ ಇದ್ದಾರೆ. ಇವರಿಬ್ಬರು ಕುಡ್ಕೊಂಡು ಏನೋ ಒಂದು ಜೋಡಿಯಾಗಿ ಹೋಗ್ತಾ ಇದ್ದಾರೆ. ಇದು ಹೊಡಿಬಾರ್ದು ಇಷ್ಟ. ಇದು ಹೊಡೆದ್ರೆ ಭಾಳ ತೊಂದರೆ. ಯಾಕಂದ್ರೆ ಒಂದು ಏನೋ ಯಾವುದೋ ಕಾಲಕ್ಕೆ ಒಂದು ಎದ್ದು ಬಂದಿರ್ತದೆ ಮೂಮೆಂಟ್. ಕೇಜ್ರಿವಾಲ್ ಮಾಡಿ ಕುಂತಿರಲ್ರಿ, ಕೇಜ್ರಿವಾಲ್ರು ದೆಹಲಿಯಲ್ಲಿ ಒಂದು ಒಳ್ಳೆ ಮೂಮೆಂಟ್ ಮೂಡಿತಿಡಿ ದೇಶ ತುಂಬ. ನಾನೇ ಎಲ್ಲ ಅನ್ನುವಂಥ ವಿಚಾರಕ್ಕೆ ಒಂದು ಕಡೆ ಇನ್ನೊಂದು ನಮ್ಮ ಅಣ್ಣಾ ಹಜಾರೆ ಅವರು ತಪ್ಪು ಮಾಡಿದ್ದಾರೆ. ಆ ಸಂದರ್ಭದಲ್ಲೇ ಏನು ತಪ್ಪು ಮಾಡಿದ್ರಪ್ಪ ಅಂತಂದ್ರೆ, ನಾ ರಾಜಕೀಯ ಬಾ ಅಂತ ಯಾರು ಹೇಳಿದ್ರಿ ರೀ? ಇಲ್ಲೇ ರಾಜಕೀಯ ಅವರು ಶಿಕ್ಷಣ ಬಂದಿದ್ದ, ಇದು ಆಮ್ ಆದ್ಮಿ ಮಾಡ್ಕೊಂಡಿದ್ರು. ಅದಕ್ಕೆ ಸಲಹೆ ಮಾಡ್ತಾ, ಅದಕ್ಕೆ ಮಾರ್ಗದರ್ಶನ ಮಾಡಿಕೊಂಡು ಅದರೊಳಗೆ ಇದ್ದಿದ್ರೆ ಇವತ್ತಿನ ರಾಜಕೀಯ ಬದಲಾಗ್ತಿತ್ತು. ಮೋದಿಯವರ ಬೆಳೆದು ಬರ್ತಾರೆ.